ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಜಸ್ಟ್ ಹಂಗೆ ರೆಡಿ ಆಗ್ತಾ ಇದ್ದೀನಿ, ಯಾಕಂದರೆ ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು. ಮಕ್ಕಳು ಕೂಡ ಈಗ ಸ್ಕೂಲಿಗೆ ಕೂಡ ಹೋದರು. ಇನ್ನೇನು ಇವಾಗ ನಾನು ಟಿಫನ್ ಮಾಡಬೇಕು. ಅವ್ರನ್ನೆಲ್ಲ ಕಳಿಸಿ ನಾನು ಟಿಫನ್ ಮಾಡೋಷ್ಟರಲ್ಲಿ ಸಾಕನ್ಸ್ಬಿಡುತ್ತೆ. ಟಿಫನ್ ಮಾಡೋದಕ್ಕೂ ಕೂಡ ಬೋರ್ ಆಗಿಬಿಡುತ್ತೆ ನನಗೆ. ಯಾಕಂದರೆ ಹಸು ಅನ್ನೋದು ಹೋಗಿಬಿಟ್ಟಿರುತ್ತೆ. ಬೆಳಗ್ಗೆನೇ ಹಸುವಾಗ್ತಾ ಇರುತ್ತೆ, ಆದರೆ ಅವ್ರು ನೋಡ್ಕೊಳೋ ಅವ್ರನ್ನ ರೆಡಿ ಮಾಡಿಕೊಂಡು ಆಮೇಲೆ ನಾನು ಟಿಫನ್ ಮಾಡೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಇವಾಗ ಟೀ ಮಾಡಬೇಕಿತ್ತು, ಹಾಗಾಗಿ ಬೆಳಗ್ಗೆ ಟೀ ಒಂದು ಸಲ ಆಗಿತ್ತು. ಮತ್ತು ಇವಾಗ ಟೀ ಕೇಳಿದ್ರು ಅಂತ ಹೇಳ್ಬಿಟ್ಟು ಟೀಗೆ ಇಕ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಜಸ್ಟ್ ಒನ್ ಟೈಮ್ ಅಷ್ಟೇ ನಾನು ಅಂದರೆ ಸೋಮವಾರ ದಿನ ಕುಡಿದಿದ್ದು ಒಂದೇ ದಿನ, ಅಂದರೆ ಒನ್ ಟೈಮ್ ಅಷ್ಟೇ ನಾನು ಕುಡಿದಿದ್ದು. ನೆಕ್ಸ್ಟ್ ಅದಾದಮೇಲೆ ನಾನು ಏನು ಕುಡಿಯೋಕ್ಕೆ ಹೋಗಲಿಲ್ಲ. ಇವಾಗ ಅಂದರೆ ನಮ್ಮಮ್ಮಂಗೆ ಮತ್ತು ನಮ್ಮ ಮನೆಯವ್ರಿಗೆ ಟೀ ಮಾಡ್ತಾಯಿದ್ದೀನಿ. ಅವರಿಗೆ ಟೀ ಮಾಡಿಕೊಟ್ಬಿಟ್ಟು ನಾನು ಬೆಳಗ್ಗೆನೇ ಪುಳಿಯೋಗರೆ ಮಾಡಿದ್ದೆ. ಇವಾಗ ಪುಳಿಯೋಗರೆ ತಿನ್ನೋಣ ಅಂತ ಅಂದು ಪ್ಲೇಟಲ್ಲಿ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ. ಈಗ ಪುಳಿಯೋಗರೆ ತಿಂತಾಯಿದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನನ್ನ ಮಕ್ಕಳಿಗೆ ಏನಂದರೆ ಪುಳಿಯೋಗರೆ ಸ್ವಲ್ಪ ಹುಳಿ ಹುಳಿ ಇದ್ದರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಹುಳಿಯಾಗಿ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹಾಗೆ ಇದೆಲ್ಲ ಟಿಫನ್ ಕಂಪ್ಲೀಟ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಅಥವಾ ಏನಾದರೂ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೊಸದಾಗಿ ಒಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ಏನಂದರೆ ಮೊಸರಲ್ಲಿ ಮನೆಯಲ್ಲೇ ಬೆಣ್ಣೆ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ರು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹೆಂಗೆ ಬರುತ್ತೋ ಗೊತ್ತಿಲ್ಲ. ಅದು ಮಿಕ್ಸಿ ಜಾರಲ್ಲಿ ಮಾಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಅರ್ಧ ಲೀಟ್ರು ಮೊಸರು ಪ್ಯಾಕೆಟ್ನ ತಂದಿದ್ದೀನಿ. ಆಯಿತಾ, ನಂದಿನಿ ಮೊಸರು ತೊಗೊಂಡಿದ್ದೀನಿ. ಫುಲ್ ಕೋಲ್ಡ್ ಇದೆ. ಕೋಲ್ಡ್ ಇರಬೇಕಾದ್ರೆ ಮಾಡಬೇಕಂತ ಹೇಳಿದರು. ಇವಾಗ ಈ ಪ್ಯಾಕೆಟ್ನ ಒಡೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೊ ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಬನ್ನಿ. ನಾನು ಇವಾಗ ಮಿಕ್ಸಿ ಜಾರ್ಗೆ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ನಾನಿಲ್ಲಿ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ನಂದಿನಿ ಮೊಸರು ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಹೆಂಗೆ ಬರುತ್ತೋ ಗೊತ್ತಿಲ್ಲ, ಸ್ವಲ್ಪ ಭಯದಲ್ಲೇ ಟ್ರೈ ಮಾಡಿದೆ. ಯಾಕಂದರೆ ಹೊಸ ಥರದ್ದು ಏನಾದ್ರು ಮಾಡ್ಬೇಕಂದ್ರೆ ಸ್ವಲ್ಪ ಭಯ ಆಗುತ್ತೆ ನನಗೆ, ಎಲ್ಲೇ ಕೆಟ್ಟೋಗುತ್ತೋ ಏನೋ ಅಂತಂದೇಳಿ. ಅದರಲ್ಲಿ ಈ ಥರ ಮಿಕ್ಸಿಲಿ ಮಾಡಿದರೆ ಬರುತ್ತೆ ಅಂತಂದು ಬೇರೆ ತೋರಿಸ್ಬಿಟ್ಟಿದ್ರು. ಸರಿ ಆಯಿತು, ಒಂದು ಸಲ ಟ್ರೈ ಮಾಡೋದಕ್ಕೆ ಏನು ಅಂದ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದೆ. ಹೇಳಬೇಕಂತಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆಂದರೆ ಓಕೆ ಚೆನ್ನಾಗಿ ಬರುತ್ತೆ, ಇದರಲ್ಲಿ ಬೆಣ್ಣೆ ಬಂತಂದರೆ ಇದನ್ನೇ ಸ್ಟೋರ್ ಮಾಡಿಕೊಂಡು ತುಪ್ಪ ಮಾಡಿದ್ರಾಯಿತು ಮಕ್ಕಳಿಗೆ ಅಂದ್ಬಿಟ್ಟು ಆ ಒಂದು ಇದರಲ್ಲಿ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಖುಷಿಯಿಂದನೇ ಸ್ಟಾರ್ಟ್ ಮಾಡಿದ್ದು. ನಿಜವಾಗ್ಲೂ ಬರುತ್ತೆ ಬಿಡು ಅಂತಂದು ತುಂಬ ಹೋಪಲ್ಲಿ ಸ್ಟಾರ್ಟ್ ಮಾಡಿದ್ದು. ನಿಜವಾಗ್ಲೂ ಬರಲಿಲ್ಲ ನನಗೆ. ಅದೊಂಥರ ಏನಪ್ಪ ಹಿಂಗಾಗೋಯ್ತಲ್ಲ ಅನ್ನಿಸ್ತು. ಇದೇನೆಂದರೆ ನಾವು ಮಿಕ್ಸಿಲಿ ಹಾಕಿದಾಗ ಜಸ್ಟ್ ಹಾಗೆ ಆನ್ ಆಫ್ ಮಾಡ್ತಾ ಹೋಗಬೇಕು. ನಾವು ಪೂರ್ತಿ ನಾವು ಈಗ ಮಸಾಲೆ ರುಬ್ಬೋ ಥರ ಏನಾದರೂ ಫುಲ್ ಹೈ ಸ್ಪೀಡಲ್ಲಿ ಇಟ್ಟು ಮಾಡಿದರೆ ಅಂದರೆ ಅದು ಬರಲ್ಲ ಅಂತಲೂ ಕೂಡ ಹೇಳಿದರು. ಸೊ ಅವ್ರು ಏನು ಟಿಪ್ಸ್ ಹೇಳಿದರು ಅದನ್ನೇ ಫಾಲೋ ಮಾಡಿದೆ ನಾನು. ಜಸ್ಟ್ 3 ಸೆಕೆಂಡ್ಸ್ ಅಷ್ಟೇ ರನ್ ಮಾಡೋದು, ಆಫ್ ಮಾಡೋದು, ರನ್ ಮಾಡೋದು, ಆಫ್ ಮಾಡೋದು, ಈ ಥರ ಮಾಡಿದೆ. ಫೈನಲಿ ಅದು ಯಾವ ಥರ ಆಗಿತ್ತಂದರೆ ಒಂದು ರೀತಿ ಜ್ಯೂಸ್ ಬರುತ್ತಲ್ವ, ಸ್ಮೂದಿ, ಸೊ ಆ ಥರ ಆಗಿಬಿಡ್ತು ಮಿಕ್ಸಿಲಿ ಹಾಕಿದಾಗ. ಅದಾದಮೇಲೆ ಇದು ಇದೇ ಥರ ಇರುತ್ತೆ. ನೆಕ್ಸ್ಟು ಹಾಗೆ ಕೈಯಲ್ಲಿ ಹಿಂಗೆ ಜಸ್ಟ್ ರೊಟೇಟ್ ಮಾಡಿದರೆ ಮೇಲೆ ಬೆಣ್ಣೆ ಬರುತ್ತೆ ಅಂತಲೂ ಕೂಡ ಹೇಳಿದರು. ನಾನು ಆಯಿತು ಅಂದ್ಬಿಟ್ಟು ಅದನ್ನು ಕೂಡ ಮಾಡಿದೆ. ಸೊ ಅದಕ್ಕೂ ಕೂಡ ಅದು ಬರಲಿಲ್ಲ. ನೆಕ್ಸ್ಟ್ ಇನ್ನೇನು ಮಾಡೋದು, ಹೆಂಗಿದ್ರೂ ಟ್ರೈ ಮಾಡ್ತಾಯಿದ್ದೀನಿ. ಅವ್ರು ಏನೇನು ಟಿಪ್ ಕೊಟ್ಟಿದ್ರು ಅದೆಲ್ಲ ಫಾಲೋ ಮಾಡಬೇಡ ಅಂದ್ಬಿಟ್ಟು ಕೈಯಲ್ಲಿ ಒಂದು ಸಾಕಾಯಿತು. ಬೆಣ್ಣೆ ಬರಲಿಲ್ಲ, ಏನೂ ಬರಲಿಲ್ಲ. ಜಸ್ಟ್ ಅದನ್ನ ನೋಡೋದು, ಟೇಸ್ಟ್ ಮಾಡೋದು, ಬಂದಿದೆಯಾ ಅಂತಂದು. ಸೊ ಹಂಗೆಲ್ಲ ಮಾಡಿದೆ, ಬರಲಿಲ್ಲ. ಅದಾದಮೇಲೆ ಮಜ್ಜಿಗೆ ಕಡಿಯೋದಿರುತ್ತಲ್ವ, ಅದನ್ನು ತೊಗೊಂಡು ಈ ಥರ ಕಡಿದ್ರೆ ಬರುತ್ತೆ ಅಂತ ಹೇಳಿದರು. ನಾನು ಮಜ್ಜಿಗೆ ಕಡಿಯೋದಿರಲಿಲ್ಲ, ಹಾಗಾಗಿ ನಾನು ಬೀಟರ್ ಬರುತ್ತಲ್ವ, ಸೊ ಅದನ್ನು ತೊಗೊಂಡು ಮಜ್ಜಿಗೆ ಕಡಿಬೇಕಾದ್ರೆ ನಾವು ಹೆಂಗೆ ಕೈ ಇದು ಮಾಡ್ತೀವಿ, ಮೂವ್ ಮಾಡ್ತೀವೋ ಸೊ ಅದೇ ರೀತಿ ನಾನು ಮಜ್ಜಿಗೆ ಬೀಟರ್ ತೊಗೊಂಡ್ಬಿಟ್ಟು ಇದು ಮಾಡ್ತಾಯಿದ್ದೆ. ಬಟ್ ಅದೂ ಕೂಡ ಬರಲಿಲ್ಲ. ಯಪ್ಪ, ಎಷ್ಟು ಕೋಪ ಬಂತು ಅಂದರೆ ಏನೋ ಮಾಡೋಕ್ಕೋಗಿ ಏನೋ ಮಾಡಿಬಿಟ್ನಲ್ಲಪ್ಪ ದೇವರೇ, ಇರಲಾರ್ದು ಬಿಟ್ಕೊಂಡ್ರು ಅನ್ನೋ ಥರ ಆಗ್ಬಿಡ್ತು ನನಗೆ. ಇದೇನು ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಅನಿಸಿ, ಓಕೆ ಇದು ನಾನು ಮಾಡ್ತಾ ಇರೋದು ರಾಂಗ್, ಏನೋ ಕೆಳಗಡೆ ಇಟ್ಕೊಂಡು ಮಾಡೋಣ ನೆಲದ ಮೇಲೆ ಅಂದ್ಬಿಟ್ಟು ನೆಲದ ಮೇಲೆ ಇಟ್ಕೊಂಡು ಅದನ್ನ ಬೀಟರಲ್ಲಿ ಇದು ಮಾಡ್ತಾಯಿದ್ದೆ. ಅಂದರೆ ನಾನು ವಿಡಿಯೋನ ಸ್ಪೀಡಲ್ಲಿ ಇಕ್ಕಿದ್ದೀನಿ, ಹಾಗಾಗಿ ನಿಮಗೆ ಸ್ಪೀಡಾಗಿ ಅದನ್ನು ಮಜ್ಜಿಗೆ ಕಡಿಯೋ ಥರ ಅನಿಸ್ತಾಯಿದೆ. ಬಟ್ ಸ್ಲೋವಾಗೇ ಮಾಡ್ತಾಯಿದ್ದೆ. ಬಟ್ ಏನಾಯಿತು ಅಂದರೆ ಏನೂ ಯೂಸ್ ಆಗಿಲ್ಲ ನಿಜವಾಗ್ಲೂ. ನಂಗೆ ಸುಮ್ಮನೆ ಬೇಜಾರಾಯ್ತು. ಅರ್ಧ ಲೀಟ್ರ್ ಮೊಸರು ತೊಗೊಂಬಂದು
ಕಡ್ದು ಕೈ ಬ್ಲೆಂಡರ್ ತೊಗೊಂಡು ಮಾಡಿದೆ. ಬಟ್ ಬ್ಲೆಂಡರ್ ಅಂದರೆ ನಾವು ಇದು ಕಲಿಸ್ಬೇಕಾದ್ರೆ ಇದು ಮಾಡ್ತೀವಲ್ಲ, ಸೊ ಆ ಥರ ಅಲ್ಲ. ಮಜ್ಜಿಗೆ ಕಡಿಬೇಕಾರೆ ಮೊಸರು ಕಡಿಬೇಕಾರೆ ಹೆಂಗೆ ಇದು ಮಾಡ್ತಾರೆ ಹಂಗೆ ಮಾಡಿದೆ. ಬಟ್ ಏನು ಯೂಸ್ ಆಗಲಿಲ್ಲ ನನಗೆ. ಇನ್ನು ನನಗೆ ಬರಲಿಲ್ಲ ಗೊತ್ತಿಲ್ಲ, ಇನ್ನೊಂದು ಸಾಂಬಾರು ಟ್ರೈ ಮಾಡೋಕೆ ಹೋಗಲ್ಲ. ಸೊ ಇವಾಗ ಏನು ಮಾಡೋದು, ಇದರಲ್ಲಿ ಇವಾಗ ಮಜ್ಜಿಗೆ ಸಾಂಬಾರು ಮಾಡ್ಕೊತೀನಿ, ಮಾಡ್ಕೊಂಡು ಊಟ ಮಾಡೋದಷ್ಟೇ. ವೇಸ್ಟ್ ಅಂತೂ ಆಗಲ್ಲ. ಆಯ್ತಾ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಒಬ್ಬಳೇ ಇದ್ದಾಗಂತೂ ಸಿಕ್ಕಾಪಟ್ಟೆ ಹಾಡು ಹೇಳ್ತಾ ಇರ್ತೀನಿ. ಬಟ್ ನಾವೆಲ್ಲ ಅಷ್ಟೊಂದು ವಾಯ್ಸು ಇದು ಇಲ್ಲ, ಏನೋ ಹೇಳಬೇಕಲ್ಲ ಅನ್ನೋ ಥರ ಹೇಳ್ತಾ ಇರ್ತೀನಿ ಖುಷಿಯಿಂದ. ಫುಲ್ ಹ್ಯಾಪಿ ಅನಿಸುತ್ತೆ ನನಗೂ ಆ ಥರ ಹಾಡು ಹೇಳ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ರೆ. ಇವಾಗ ಇದೇನಪ್ಪ ಆಗೋಯ್ತು, ಎಕ್ಸ್ಟ್ರಾ ಪಾತ್ರೆಗಳು ಬಿದ್ದವು, ಟೈಮು ವೇಸ್ಟ್ ಆಯಿತು. ಮತ್ತು ಇನ್ನೇನು ಮಾಡೋದು, ಮಜ್ಜಿಗೆ ಕಡ್ದಿರೋದು ಮತ್ತು ಇನ್ನೇನು ವೇಸ್ಟ್ ಮಾಡೋದಕ್ಕೆ ಬರೋಲ್ಲ. ಅದನ್ನೇ ಮಜ್ಜಿಗೆ ಸಾರು ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಬೇಗ ಬೇಗ ಮಜ್ಜಿಗೆ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಕ್ಬಿಟ್ಟು ರುಬ್ಬಿ ಇವಾಗ ಮಜ್ಜಿಗೆ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಸಾಂಬಾರು ಕೂಡ ಚೆನ್ನಾಗಿರುತ್ತಲ್ಲ ಊಟ ಮಾಡಲಿಕ್ಕೆ, ಹಾಗಾಗಿ ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ನನಗಂತೂ ಸಖತ್ ಇಷ್ಟ. ನಮ್ಮ ಮನೇಲಿ ಯಾರೂ ಇಷ್ಟಪಟ್ಕೊಂಡು ತಿನ್ನಲ್ಲ, ನನಗೆ ತುಂಬ ಇಷ್ಟ ಮಜ್ಜಿಗೆ ಸಾಂಬಾರು, ಮೊಸರು ಸಾಂಬಾರು ಅಂದರೆ ತುಂಬ ಇಷ್ಟಪಟ್ಕೊಂಡು ತಿಂತೀನಿ. ಯಾರು ತಿನ್ನಲ್ಲ, ನನಗೊಬ್ಳಿಗೋಸ್ಕರ ಇನ್ನೇನು ಮಾಡ್ಕೊಳೋದು ಅನ್ನೋ ಕಾರಣಕ್ಕೆ ನಾನು ಮಾಡಲ್ಲ. ಬಟ್ ಆದರೂ ಇವತ್ತಿಲ್ಲ, ಅದು ವೇಸ್ಟ್ ಆಗಿಬಿಡುತ್ತೆ, ಮತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಬಿಸಿ ಅನ್ನಕ್ಕೆ ಊಟ ಮಾಡೋದಕ್ಕೆ ನಂಗೆ ಸಖತ್ ಇಷ್ಟ, ಅದಕ್ಕೋಸ್ಕರನೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅದಕ್ಕೆ ಉಪ್ಪು, ಒಂಚೂರು ಅರಿಶಿನ ಎಲ್ಲ ಏನೇನು ಬೇಕೋ ಅದೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟಿರುತ್ತಲ್ವ, ಅದನ್ನು ಸ್ವಲ್ಪ ಪೌಡರ್ನ ಮಿಕ್ಸ್ ಮಾಡಿ ನೀರೊಳಗಡೆ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಅದು ಗಟ್ಟಿಯಾಗಿ ಬರುತ್ತೆ. ನಾವು ಕುದಿಸಿದ್ರೂ ಕೂಡ ಒಡಿಯಲ್ಲ. ಅಂದರೆ ಇವಾಗ ಬರೀ ಡೈರೆಕ್ಟ್ ಮೊಸರು ಹಾಕ್ಬಿಟ್ಟು ನಾವು ಕುದಿಸ್ಬಿಟ್ರೆ ಅದು ಒಂಥರ ಓಡಾಡೋಕ್ಕಾಗ್ಬಿಡುತ್ತೆ. ಇವಾಗ ಹಾಲು ಒಡೆದೋದಾಗ ಯಾವ ಥರ ಬಿಡಿ ಬಿಡಿ ಆಗಿಬಿಡುತ್ತೆ, ಸೊ ಹಂಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಡಲೆ ಹಿಟ್ಟಿಗೆ ನೀರು ಮಿಕ್ಸ್ ಮಾಡಿ ನಾವು ಅದಕ್ಕೆ ಹಾಕ್ಬಿಟ್ವಿ ಅಂದರೆ ತಿಕ್ಕಾಗಿರುತ್ತೆ, ನಾವು ಎಷ್ಟು ಕುದಿಸಿದ್ರೂ ಕೂಡ ಒಡೆಯೋದಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನು ಕಡಲೆ ಹಿಟ್ಟು ಹಾಕ್ಬಿಟ್ಟು ಅದು ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಅಡುಗೆ ಕೆಲಸ ಮುಗಿಸ್ಕೊಂಡು ಹಾಗೆ ಇವಾಗ ಹೊರಗಡೆ ಹೋಗಬೇಕು. ಬೇಗ ಮಜ್ಜಿಗೆ ಸಾಂಬಾರು ಮುಗಿಸಿ ಹಾಗೆ ಅದ್ರ ಜೊತೆಗೆ ಇನ್ನೊಂದು ಸೊಪ್ಪಿನ ಸಾಂಬಾರನ್ನ ಮಾಡಿ ಕಂಪ್ಲೀಟ್ ಮಾಡ್ಕೊಂಡು ಹೊರಟೆ. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ದಂಗಾಯಿತು. ಫೈನಲಿ ನೋಡಿರಿ, ಮಜ್ಜಿಗೆ ಸಾರು ರೆಡಿ. ಬಿಸಿಯಾಗಿರೋಂಥ ಮಜ್ಜಿಗೆ ಸಾಂಬಾರು ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಇದಕ್ಕಾದ್ರೂ ಯೂಸ್ ಆಯಿತು, ವೇಸ್ಟ್ ಅಂತೂ ಆಗಲಿಲ್ಲ ಅಂತ ಹೇಳಿ ಖುಷಿ ಪಟ್ಟಿದ್ದೀನಿ. ಹಾಗೆ ನಮ್ಮ ಮಕ್ಕಳು ತಿನ್ನಲ್ಲ ಮಜ್ಜಿಗೆ ಸಾಂಬಾರು, ನನ್ನ ಮಗ ಒಬ್ಬನೇ ತಿನ್ನೋದು, ಭ್ರಮರ ತಿನ್ನಲ್ಲ. ಮತ್ತು ಅವಳಿಗೋಸ್ಕರ ಇವಾಗ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ, ಬೇಳೆ ಸಾಂಬಾರು. ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಹೇಳಿದ್ನಲ್ವ, ಈಗ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಹೇಳಿ ಅಮ್ಮನ ಕರ್ಕೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಅಮ್ಮ ಇಬ್ಬರೇ. ಮಕ್ಕಳಿದ್ರು ಅಂದರೆ ಮುಗ್ದೋಯ್ತು ಕತೆ ನಮ್ಮದು. ಅವ್ರನ್ನ ಎಲ್ಲೂ ಕೂಡ ಕರ್ಕೊಂಡು ಹೋಗೋದಕ್ಕಾಗಲ್ಲ, ಅವ್ರನ್ನೇ ನೋಡಬೇಕಾಗತ್ತೆ. ಮತ್ತು ಹಾಗಾಗಿ ನಾನು ಇವಾಗ ಹೇಗಿದ್ದರೂ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದೀನಿ. ಈಗ ಅಮ್ಮ ನಾನಿಬ್ಬರೇ ಹೋಗಿ ಬಂದರೆ ಆಯ್ತು ಅಂದ್ಬಿಟ್ಟು ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ ಎಲ್ಲಿಗೆ ಅಂತ ಕೂಡ ಕೇಳ್ತಾಯಿದ್ರು. ನಾನಿಲ್ಲ, ಸುಮ್ಮನೆ ಬಾ ಹೋಗೋಣ ಹಿಂಗೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಏನಾದರೂ ಹೇಳಿದೆ ಅಂದರೆ ಅಮ್ಮ ಬರೋದಿಲ್ಲ, ಅದಕ್ಕಂತಲೇ ಅವ್ರಿಗೇನು ಹೇಳ್ದಂಗೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ ಚಿಕ್ಕ ಪುಟ್ಟ ವಿಷಯಕ್ಕೂ ತನಗೆ ತಾನು ಏನೂ ಮಾಡ್ಕೊಳಲ್ಲ. ಹಾಗಾಗಿ ಇವಾಗ ಅಮ್ಮಂಗೋಸ್ಕರ ನಾನು ಬಟ್ಟೆ ಶಾಪಿಗೆ ಕರ್ಕೊಂಬಂದೆ. ಯಾಕಂದರೆ ಅಮ್ಮಂಗೆ ಬ್ಲೌಸ್ ಪೀಸು ಮತ್ತು ಅಮ್ಮಂಗೆ ಏನು ಬೇಕೋ ಅದನ್ನು ಕೊಡ್ಸೋಣ ಅಂದ್ಬಿಟ್ಟು. ಏನಂದರೆ ಅಮ್ಮಂಗೆ ಗೊತ್ತಿರಲಿಲ್ಲ, ಅಮ್ಮಂಗೆ ಮನೆಯಲ್ಲೇ ಹೇಳಿಬಿಟ್ರೆ ಅಮ್ಮ ಬರೋದಿಲ್ಲ. ಸುಮ್ಮನಿರು, ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಬೈತಿರ್ತಾರೆ. ಅದಕ್ಕೋಸ್ಕರ ನಿನಗೆ ಕೊಡ್ಸೋಕ್ಕೆ ತಂದಿರೋದು. ಎಲ್ಲ ಜಾಕೆಟ್ ಪೀಸೇ ಅವು. ಇದೆಲ್ಲ ಇಲ್ಲಿ ಫುಲ್ ಇಲ್ಲಿಂದ ಅಲ್ಲಿವರೆಗೂ ಐತಿ ನೋಡಿ. ನಿಂಗೆ ಯಾವ ಥರದ್ದು ಬೇಕು? ಸಾದಾ ಬೇಕಾ? ಸಾದಾ ಅಂದರೆ ಈ ಥರ ಸಾದಾ ಇರುತ್ತಲ್ಲ, ನೋಡ್ಕೊಂಡು ನಿಂಗೆ ಯಾವ್ದು ಬೇಕು.
ಇವೆಲ್ಲ ಹಳೆವು ಇಲ್ಲಿರೋ ಏನಮ್ಮ ಇಲ್ಲಿರೋವೆಲ್ಲ ಹಳೆ ಡಿಸೈನ್ಸ್ ನೋಡಿ ನಿಂಗೆ ಯಾವ್ದು ಬೇಕು ಅಮ್ಮಂಗೆ ಬ್ಲೌಸ್ ಪೀಸ್ ತೊಗೊಂಬಂದೆ ಕರ್ಕೊಂಡು ಹೋಗಿದ್ದೆ ಸೊ ಅಮ್ಮನೇ ಚಾಯ್ಸ್ ಮಾಡಿಕೊಂಡು ಒಂದು ಗ್ರೀನು ಆ್ಯಂಡ್ ಇದೊಂದು ಕಲರು ಹಾಗೆ ಇದೊಂದು ಬ್ಲೂ ಕ್ಯೂನಿ ಬಟ್ಟೆ ಅಂತಾರಲ್ವ ಸೊ ಅದನ್ನು ತೊಗೊಂಡ್ರು ಸೊ 3 ಆಮೇಲೆ ಮಕ್ಕಳಿಗೆ ಒಂಚೂರು ಸ್ನ್ಯಾಕ್ಸ್ ಅಂದರೆ ಈ ಥರ ಹೆಲ್ದಿಯಾಗಿರೋವಂಥದ್ದು ಲಡ್ಡು ನೋಡಿ ಲಡ್ಡು ತೊಗೊಂಡೆ ಇದು ಎಳ್ಳಿನ ಲಡ್ಡು ಅಂತಾರಲ್ವ ಅದು ಮತ್ತಿದು ಹಲ್ವಾ ಸೊ ಇಷ್ಟು ಇವತ್ತು ಅಮ್ಮನ ಕರ್ಕೊಂಡು ಹೋಗಿ ತೊಗೊಂಬಂದೆ ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಸಾಕು ಅನಿಸ್ಬಿಡ್ತು ಯಾಕಂದರೆ ಬಿಸಿಲು ಕೂಡ ಹಂಗೆ ಐತಿ ನಾವು ಹೋಗಿ ಇನ್ನೇನು ತೊಗೊಂಡು ಹೊರಗಡೆ ಬಂದ್ವಿ ಹಂಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಅಯ್ಯೋ ಮಳೆ ಎಷ್ಟು ಜೋರು ಬಂತಲ್ಲ ಅಂತ ಅಂದ್ಕೊಂಡು ಜಸ್ಟ್ ಒಂದು 5 ನಿಮಿಷ ಆಗಿಲ್ಲ ಹಂಗೆ ಮತ್ತೆ ಮಳೆ ಸ್ಟಾಪು ಮತ್ತೆ ಬಿಸಿಲು ಹೊರಗಡೆ ನೋಡಿದ್ರೆ ಮಳೆನೇ ಬಂದಿದ್ದೇನೋ ಅನ್ನೋ ಥರ ಸೊ ಮಳೆ ಹೋಗೋದು ಬರೋದು ಆಗ್ತಾಯಿದೆ ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್